Hi my dear students, welcome back to my channel. How are you all? I hope you all are fine. So welcome back to 2023 Science Examination Preparation video series. As you all know that ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡಿಂದ ನಿಮ್ಮ ಫೈನಲ್ ಪಬ್ಲಿಕ್ ಎಕ್ಸಾಮಿನೇಷನ್ನ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಪಬ್ಲಿಕ್ ಎಕ್ಸಾಮಿನೇಷನ್ನ ಫೈನಲ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಇಟ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 31st of March 2023. 31st of March ಇಂದ ಶುರು ಆಗ್ತಿದೆ. ಇದಕ್ಕೆ ರಿಲೇಟೆಡ್ ಆಗಿ ಆಲ್ರೆಡಿ ನಾನು ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಇನ್ ಮೈ ಚಾನಲ್. ಸೊ ನಿಮ್ಮ ಸೈನ್ಸ್ ಎಕ್ಸಾಮಿನೇಷನ್ಗೆ ಟೋಟಲಿ 3 days ಹಾಲಿಡೇಸ್ ಇದೆ. 3 days. ಇಟ್ಸ್ ವೆರಿ ವೆರಿ ಹ್ಯಾಪಿ ಟು ನೋ 3 days ಹಾಲಿಡೇಸ್. ಯಾಕೆಂದರೆ ಡೆಫಿನೆಟ್ಲಿ ನೀವೆಲ್ಲ ಈ 3 daysನಲ್ಲಿ ಸಾಕಷ್ಟು ರಿವೈಸ್ ಮಾಡಬಹುದು. ಓಕೆ, ಸೊ ಬಿಫೋರ್ ದ್ಯಾಟ್ ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆಗಿರಬೇಕು. It is not that last 3 days nalli ನೀವು prepare ಆಗುವಂಥದ್ದು. This is only for the revision. Okay, yes. So as you all know that I have already started uploading the videos for examination preparation. So if you're new to my channel, do subscribe to my channel and also click the bell notification below. And complete ಆಗಿ ನಾನು ಮಾಡುವಂಥ ಕ್ಲಾಸಸನ್ನು ಕೇಳಿಸ್ಕೊಳ್ಳಿ. So that definitely you are going to get good marks in your science examination. So I also have posted the blueprint, so which is all about the weightage of marks. So previous videos na nodilla andre nodi, so you'll get an idea that ಯಾವ lesson ಗೆ ಎಷ್ಟು marks ಅನ್ನು allot ಮಾಡಿದ್ದಾರೆ ಅಂತ ಒಂದು idea ಬರುತ್ತೆ. So ನಾನು related to the blueprint, according to the blueprint, I have started a lesson called carbon and its compounds, which has a weightage of 6 marks. So previous years ನಾವು question papers na check ಮಾಡಿದಾಗ so 6 marks carbon and its compounds ಇದೆ. So based on that and also ನಿಮ್ಮೆಲ್ರಿಗೂ ಕೂಡ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ನ ಸ್ಕೂಲ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ ಫಸ್ಟ್. ಸೊ ಬೇಸ್ಡ್ ಆನ್ ದ್ಯಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ಅ ಲೆಸನ್ ಕಾಲ್ಡ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಮಾಡಿರುವಂಥ ಕಾನ್ಸೆಪ್ಟನ್ನು ಮಿಸ್ ಮಾಡ್ಕೊಂಡಿದ್ರೆ ವಾಚ್ ಮಾಡಿ. ಸೊ ಬೇಸಿಕ್ಸಿಂದ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಲೆಸನಲ್ಲಿ. ಸೊ ಇನ್ ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಟೀಚ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಐಸೋಮರ್ಸ್. ಐ ಆಮ್ ಗೋಯಿಂಗ್ ಟು ಟೀಚ್ ಅಬೌಟ್ ಐಸೋಮರ್ಸ್ ಆ್ಯಂಡ್ ಆಲ್ಸೋ ಸೈಕ್ಲೋಆಲ್ಕೇನ್ಸ್. ಐಸೋಮರ್ಸ್ ಆ್ಯಂಡ್ ಸೈಕ್ಲೋ ಆಲ್ಕೇನ್ಸ್ ರಿಲೇಟೆಡ್ ಆಗಿ ಫ್ರೀಕ್ವೆಂಟ್ ಆಗಿ ಕ್ವಶನ್ ಕೇಳಿದರೆ, ಎಸ್ಪೆಷಲಿ ಅಬೌಟ್ ಐಸೋಮರ್ಸ್. ಸೊ ಐಸೋಮರ್ಸ್ನ ಕೇಳಿದಾಗ ಎಕ್ಸಾಮಲ್ಲಿ ಏನು ಆನ್ಸರ್ ಮಾಡಬೇಕು, ಸ್ಟ್ರಕ್ಚರ್ಸ್ ಕೊಟ್ಟರೆ ಹೇಗೆ ಈಸಿಯಾಗಿ ಐಡೆಂಟಿಫೈ ಮಾಡಿ ಬರೀಬೇಕು, ಇದನ್ನು ನಾನು ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಸೊ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ, ವಾಚ್ ದ ವಿಡಿಯೋ. ಸೊ ವಾಟ್ ಆರ್ ಐಸೋಮರ್ಸ್? ಸಿ, ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಿಮ್ಮ ಕಂಪ್ಲೀಟ್ ಆನ್ಸರ್ನ ನೋಡ್ತೀವಿ. ಸೊ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಲೈನ್ ದ ಆನ್ಸರ್, ದಟ್ ಈಸ್ ಇಂಪಾರ್ಟೆಂಟ್ ವರ್ಡ್ಸ್ ಇನ್ ದ ಆನ್ಸರ್. See, isomers are first of all, they are the compounds. Okay, isomers are the compounds. Very important and very easy answer. They are the compounds which have, isomers are the compounds which have same molecular formula. So molecular formula same irutte. They have same molecular formula. ಸೊ ಕಂಪ್ಲೀಟ್ ಆಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಈ ರೀತಿ ಬರಿಬೇಕು. ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ದೇ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ವಾಟ್ ಈಸ್ ಮೀನ್ ಬೈ ದಿಸ್? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ಏನು? ಸೊ ಇಷ್ಟನ್ನು ಬರೆಯೋದ್ರಿಂದ ನಿಮಗೆ 1 mark ಕೊಡ್ತಾರೆ ಎಕ್ಸಾಮಿನೇಷನಲ್ಲಿ. ಓಕೆ, ಸೊ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ನೀವೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಅಂಡರ್ಲೈನ್ ದಿಸ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅನ್ನೋದನ್ನು ಅಂಡರ್ಲೈನ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಅಂಡರ್ಲೈನ್ ಮಾಡಲೇಬೇಕು. ಓಕೆ, ಸೊ ಈಗ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ಏನು? ಸಿ, ಈ ಗ್ರೂಪ್ ಆಫ್ ಕಾಂಪೌಂಡ್ಸ್ ಏನಿದೆ ಐಸೋಮರ್ಸ್ ಅನ್ನೋ ಕಾಂಪೌಂಡ್ಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ಒಂದೇ ಮಾಲಿಕ್ಯುಲರ್ ಫಾರ್ಮುಲಾನ ಇಟ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ನ ಬರಿಬಹುದು ಅಂತ ಅರ್ಥ. ಸೊ ಹೌ ಕ್ಯಾನ್ ವಿ ರೈಟ್ ದಟ್? ಹೇಗೆ ಬರಿಬಹುದು? ಸಿ, ಲೆಟ್ ಮಿ ಟೀಚ್ ಯು ದ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ಸ್ನ ನೋಡೋಣ. ಸಿ, ಎಕ್ಸಾಂಪಲ್ಸ್ನ ನೋಡಿದಾಗ ಫಸ್ಟ್ ನೀವು ತಿಳ್ಕೊಳ್ಬೇಕು, ಸೊ ವಿಚ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ಐಸೋಮರ್. ಎಕ್ಸಾಮಲ್ಲಿ ಕೇಳ್ತಾರೆ, ನೇಮ್ ದ ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಅಂತ. ದ ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಈಸ್ ಬ್ಯೂಟೇನ್. ಬ್ಯೂಟೇನ್ ಈಸ್ ದ ಫಸ್ಟ್ ಮೆಂಬರ್ ಆಫ್ ಐಸೋಮರ್. ಸೊ ಫಸ್ಟ್ ಆಫ್ ಆಲ್ ಬ್ಯೂಟೇನ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಐ ಆಲ್ರೆಡಿ ಥಾಟ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಆಲ್ಕೇನ್ಸ್. ಆಲ್ಕೇನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಏನ್ ಅಂತ ಬಂದಾಗ ವೇರ್ ಎವರ್ ಏನ್ ಕಮ್ಸ್ ದ ಫಾರ್ಮುಲಾ ಈಸ್ CnH2n+2 ಅಂಡ್ ವರ್ಡ್ ರೂಟ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ವರ್ಡ್ ರೂಟ್ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು ಟು ರೈಟ್ ಎನಿ ನೇಮ್ಸ್. ಓಕೆ, ಎನಿ ಫಾರ್ಮುಲಾಸ್.
ಸೊ ಬ್ಯೂಟ್ ಅಂತ ಹೇಳಿದಾಗ ಇಟ್ ಇಸ್ ಅ ಫೋರ್ತ್ ಮೆಂಬರ್. ಸೊ ವ್ಯಾಲ್ಯೂ ಆಫ್ ಎನ್ ಏನಾಗುತ್ತೆ ಅಂದರೆ 4 ಆಗುತ್ತೆ. ಬ್ಯೂಟ್ ಈಸ್ 4. ಸೊ ವಿ ಸ್ಟಾರ್ಟ್ಸ್ ಫ್ರಮ್ ಮೀತ್, ಈತ್, ಪ್ರೋ, ಬ್ಯೂಟ್. ಸೊ ಬ್ಯೂಟ್ ವ್ಯಾಲ್ಯೂ 4 ಆಗಿರುತ್ತೆ. ಸೊ ವ್ಯಾಲ್ಯೂ 4 ಎಲ್ಲಿ ಹಾಕ್ತೀರಾ? ನೀವು ನೋಡ್ಬೋದು ಫಾರ್ಮುಲಾನಲ್ಲಿ ಎನ್ ಅನ್ನೋ ಪ್ಲೇಸ್ ಇದೆ. ವೇರ್ ಎವರ್ ದೆರ್ ಈಸ್ ಎನ್ ಯು ರೈಟ್ 4. ಸೊ ಇಟ್ ಈಸ್ C4H2 into 4 plus 2 ಆಗುತ್ತೆ. 2 into 4 plus 2. ಸೊ ಇಟ್ ಬಿಕಮ್ C4, 2 4s are 8 plus 2 10 ಆಗುತ್ತೆ. ಸೊ C4H10 is the formula for butane. ಸೊ ಬ್ಯೂಟೇನ್ ನ ಫಾರ್ಮುಲಾ ಏನಾಗಿದೆ? ದ ಫಾರ್ಮುಲಾ ಆಫ್ ಬ್ಯೂಟೇನ್ ಈಸ್ C4H10 and this is the first member of isomer. ಫಸ್ಟ್ ಮೆಂಬರ್ ಆಫ್ ಐಸೋಮರ್. ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಯಾವುದು ಅಂತ ಗೊತ್ತಿರಬೇಕು, ವಿಚ್ ಇಸ್ ದಟ್ ಬ್ಯೂಟೇನ್. ಸೊ ಈಗ ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಗೊತ್ತಾಯ್ತಲ್ಲ. ಸೊ ಐಸೋ ಅಂದ್ರೆ ಏನು? ಸಿ ಐಸೋ ಇಸ್ ನಥಿಂಗ್ ಬಟ್ ದ ಬ್ರಾಂಚ್ಡ್ ಚೈನ್. ಬ್ರಾಂಚ್ ಮಾಡುವಂತ ಒಂದು ಚೈನ್ ಅನ್ನೇ ನಾವು ಐಸೋಮರ್ ಅಂತ ಹೇಳ್ತೀವಿ. ಸಿ ಎಲ್ಲೇ ಐಸೋಮರ್ ಕೊಡ್ಲಿ ಎಕ್ಸಾಮ್ ಅಲ್ಲಿ ಬ್ರಾಂಚ್ ಆಗಿರ್ಬೇಕು ಚೈನ್, ವೆರಿ ಇಂಪಾರ್ಟೆಂಟ್. ಸೊ ಬ್ಯೂಟೇನ್ ಹೇಗೆ ಬ್ರಾಂಚ್ ಮಾಡ್ತೀರಾ? ಸಿ ಇಫ್ ಟು ಬ್ರಾಂಚ್ ಅ compound, to branch a compound, minimum 3 carbon atoms should be in the longest chain. Minimum 3 carbon atoms should be in the longest chain. So but andre 4, value 4. So number of carbon atoms also will be 4. So 3 carbon atom agide, 4th carbon atom na ನಾವು branch ಮಾಡ್ತಾ ಇದೀವಿ. We are branching the 4th carbon atom. Very important. Okay. So but andre 4 ಆಗಿರುತ್ತೆ, n value is 4. Okay. So then you are branching the carbon atoms. How many carbon atoms? 4 carbon atoms. So but andre nodi 4 carbon atoms. So then ಏನ್ ಅಂದ್ರೆ ಏನು? ಏನ್ is nothing but the single bond. ಇಲ್ಲಿ ಏನ್ single bond represent ಮಾಡಿದೀರಾ? This is nothing but alkane. So ಎಲ್ಲೆಲ್ಲಿ alkane ಇರುತ್ತೆ, so ಅಲ್ಲಿ single bond ಇರುತ್ತೆ. So but 4 carbon completed. So ಏನ್ single bond completed. So now it is time to write the hydrogens. Okay, hydrogens ಅನ್ನ ಬರಿಬೇಕು ನೀವು ಕಾರ್ಬನ್ ನ ಸುತ್ತ. ಓಕೆನಾ? ಸೊ ಓನ್ಲಿ ಬ್ಯೂಟೇನ್ ಅಂತ ಹೇಳಿದಾಗ ಎಕ್ಸಾಮ್ ಅಲ್ಲಿ ನೀವೇನ್ ಬರೀತೀರಾ? ಸೊ ಓನ್ಲಿ ಬ್ಯೂಟೇನ್ ಅಂತ ಹೇಳಿದಾಗ ಯು ಆರ್ ಗೋಯಿಂಗ್ ಟು ರೈಟ್ ದ ಸ್ಟ್ರೇಟ್ ಚೈನ್. ಐಸೋಬ್ಯೂಟೇನ್, ಈಗ ನಾವು ಇದನ್ನ ಏನಂತ ಹೇಳ್ತೀವಿ? ಈ ಬ್ರಾಂಚೆಡ್ ಚೈನ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್ ಐಸೋಬ್ಯೂಟೇನ್. ಸೊ ಬ್ರಾಂಚೆಡ್ ಚೈನ್ ಇದೆ ಇಲ್ಲಿ. ಸೊ ವಿ ವಿಲ್ ಕಾಲ್ ದಿಸ್ ಆಸ್ ಐಸೋಬ್ಯೂಟೇನ್. ಸೊ ಇಟ್ ಈಸ್ ನೌ ಟೈಮ್ ಟು ರೈಟ್ ದ ನಂಬರ್ ಆಫ್ ಹೈಡ್ರೋಜನ್ಸ್. ನೀವು ಚೆಕ್ ಮಾಡ್ಕೊಳ್ಬಹುದು ಎಷ್ಟು ಕಾರ್ಬನ್ ಇದೆ, ಎಷ್ಟು ಹೈಡ್ರೋಜನ್ ಇದೆ ಅಂತ. ಸೊ ದೇರ್ ಆರ್ 4 carbon atoms surrounded by 10 hydrogen atoms. So butane andre ಏನು ಬರಿತೀವಿ? See butane andre we just write like this straight chain. Butane is straight chain. Isobutane ಅಂತ ಎಕ್ಸಾಮ್ ಅಲ್ಲಿ ಕೇಳಿದಾಗ you are going to write 4 carbon with the branched chain. Very important. Iso branch, but ಎಷ್ಟು ಕಾರ್ಬನ್ ಬ್ರಾಂಚ್ ಆಗಿದೆ? 4 carbon. 1 2 3 4th carbon branch ಆಗಿದೆ. ಏನ್ single bond between the carbon and carbon atom. Okay. So very important to know this structure. So let me now teach the one more structure. So ನೀವು ನಾನು ಕೊಡುವಂತ ಒಂದು ಹೋಮ್ವರ್ಕ್ ಅನ್ನು ಟ್ರೈ ಮಾಡಿ. So if you don't get, let me know. Okay. Let us now write the next member. See first member ಯಾರಾಯಿತು? First member is butane. Butane was the first member. So next will be the pent. So next pent ಆಗ್ತಾರೆ. So isomers ಆಗಿರೋದ್ರಿಂದ structures ಏನಾಗುತ್ತೆ? It will become isopentane. So it is, let me write once again neatly. So it is isopentane. So exam ಅಲ್ಲಿ ಈಗ ಒಂದು ವೇಳೆ write the molecular formula and structural formula of isopentane ಅಂತ ಕೊಟ್ರೆ how do you write? See ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ, ಏನಂತ ಹೇಳ್ದೆ ಅಂದ್ರೆ isomers are the group of compounds which have same molecular formula. ನೀವು ನೋಡ್ಬೋದು molecular formula of butane is C4H10. isobutane ಗೂ ಕೂಡ C4H10. Okay, because butane and isobutane ಎರಡೂ ಕೂಡ ನಾವು ಬರೆದಾಗ it will be how many? 4 carbon atoms surrounded by 10 hydrogen atom. Okay, so ಈಗ pentane formula ಗೊತ್ತಿರಬೇಕು for writing isopentane. So pentane formula ಏನು? ಏನಂತ ಹೇಳಿದಾಗ whenever it is ಏನ್ it is CnH2n plus 2. Okay, pent ಅಂದಾಗ 5, values 5. So it is C5, 2 into 5 plus 2 ಆಗುತ್ತೆ. So it will become C5, H2 5s are 10 plus 2, 12 ಆಗುತ್ತೆ. So C5H12 is the formula for isopentane. Isopentane ಗೂ ಫಾರ್ಮುಲಾ C5H12. Pentane ಗೂ ಕೂಡ ಫಾರ್ಮುಲಾ C5H12. ಓಕೆನಾ? The formula for isopentane as well as for pentane, for both the formula is C5H12. Okay na? That is why we are saying isomers are the group of compounds which have
ಸೇಮ್ the molecular formula. Pentane gu isopentane gu formula C5H12, but structure will be different. So pentane formula ಹೇಗೆ ಬರೀತೀರಾ? You write just 5 carbon atoms in a straight chain. Okay, pent ಅಂದ್ರೆ 5 carbon, ane ಅಂದ್ರೆ ಯಾವಾಗಲೂ ಕೂಡ single bond ಇರುತ್ತೆ. And here if you write hydrogens, it will become how many hydrogens? Count ಮಾಡ್ಕೊಳ್ಳಿ. So it is see 2, 4, 6, 8, 10 and this is 11th one and this is 12th one. So pentane ಗೆ ಏನಾಯ್ತು? C5H12 ಆಯ್ತು. Now let us write isopentane. Exam ಅಲ್ಲಿ write the structural formula of isopentane ಅಂತ ಕೊಟ್ರೆ ನೆನ್ಪಿಟ್ಕೊಳ್ಳಿ, iso ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಬ್ರಾಂಚ್ ಮಾಡ್ತಾ ಇದ್ದೀರಾ. What are you doing? Iso is nothing but you are branching. ಏನನ್ನ ಬ್ರಾಂಚ್ ಮಾಡ್ತಾ ಇದ್ದೀರಾ? 5 ಕಾರ್ಬನ್. ಪೆಂಟ್ ಅಂದ್ರೆ 5 ಕಾರ್ಬನ್ ಅನ್ನ ಬ್ರಾಂಚ್ ಮಾಡ್ತಾ ಇದ್ದೀರಾ. ಸೊ ಆ 5 ಕಾರ್ಬನ್ ಮಧ್ಯೆ ಏನಿರಬೇಕು? ಏನ್ ಅನ್ನೋ ಕಾನ್ಸೆಪ್ಟ್ ಇರಬೇಕು. ಏನ್ ಇಸ್ ನಥಿಂಗ್ ಬಟ್ ದ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ಸೊ ಐಸೋ, ಲೆಟ್ಸ್ ರೈಟ್ ಐಸೋ. ಸೊ ಮಿನಿಮಮ್ 3 ಕಾರ್ಬನ್ ಆಟಮ್ಸ್ ಸ್ಟ್ರೇಟ್ ಚೈನ್ ಅಲ್ಲಿ ಬೇಕು. ಮಿನಿಮಮ್ 3 ಕಾರ್ಬನ್ ನೀವು ಸ್ಟ್ರೇಟ್ ಚೈನ್ ಅಲ್ಲಿ ಬರೀಲೇಬೇಕು. ಓಕೆ, ಸೊ 4th ಕಾರ್ಬನ್ ಕೂಡ ಬರೀಬಹುದು. ಸೊ ಐಸೋ ಬ್ರಾಂಚ್ ಮಾಡಬೇಕು. ಎಷ್ಟು ಕಾರ್ಬನ್? 5 ಕಾರ್ಬನ್. ಸೊ ಈಗ ನಾನು 4 ಕಾರ್ಬನ್ ಸ್ಟ್ರೇಟ್ ಚೈನ್ ಅಲ್ಲಿ ಬರ್ಕೊಂಡಿದ್ದೀನಿ. ಮಿನಿಮಮ್ 3 ಬರಿಬಹುದು. ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಬರಿಬಹುದು. ಐ ಶೋ ಯು. ಸೊ 5th ಕಾರ್ಬನ್ ಐ ಆಮ್ ರೈಟಿಂಗ್ ಹಿಯರ್. ದಿಸ್ ಇಸ್ ದ ಒನ್ ವೇ ಆಫ್ ಬ್ರಾಂಚಿಂಗ್. ಅನದರ್ ವೇ, ಮಿನಿಮಮ್ 3 ಕಾರ್ಬನ್ ಹೇಳ್ದೆ ಅಲ್ವಾ? ರೈಟ್ ಮಿನಿಮಮ್ 3 ಕಾರ್ಬನ್. ಸೊ 4th ಕಾರ್ಬನ್ ಯು ಕ್ಯಾನ್ ರೈಟ್ ಅಬೌವ್, 5th ಕಾರ್ಬನ್ ಯು ಕ್ಯಾನ್ ರೈಟ್ ಬಿಲೋ. ಓಕೆ, ನೋಡಿ ಇದು ಕೂಡ ಐಸೋಪೆಂಟೇನೆ, ಇದು ಕೂಡ ಐಸೋಪೆಂಟೇನ್. ಕಾನ್ಸೆಪ್ಟ್ ಏನು? ಬ್ರಾಂಚ್ ಮಾಡಬೇಕು. ಐಸೋ ಅಂದ್ರೆ ಬ್ರಾಂಚ್ ಮಾಡಬೇಕು. ಬ್ರಾಂಚ್ ಮಾಡಬೇಕಾದ್ರೆ ಒಂದು ಸ್ಟ್ರೇಟ್ ಚೈನ್ ಅಲ್ಲಿ ಮಿನಿಮಮ್ 3 ಕಾರ್ಬನ್ ಆಟಮ್ಸ್ ಇರಲೇಬೇಕು. ಸೊ 3 ಕಾರ್ಬನ್ ಆದ್ಮೇಲೆ ಇಟ್ಸ್ ಯೋರ್ ವಿಶ್, ನೀವು ಎಷ್ಟು ಕಾರ್ಬನ್ ಆದ್ರೂ ಬರಿಬಹುದು ಪಕ್ಕದಲ್ಲಿ. ಸೊ ಬ್ರಾಂಚ್ ಅಂತೂ ಮಾಡಿರಬೇಕು ಲೈಕ್ ದಿಸ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬ್ರಾಂಚ್ ಲೈಕ್ ದಿಸ್. ಸೊ 3 ಕಾರ್ಬನ್ ನೋಡಿ ಇಲ್ಲಿ ಬರ್ದಿದ್ದೀನಿ ಮಿನಿಮಮ್ ಸ್ಟ್ರೇಟ್ ಚೈನ್ ಅಲ್ಲಿ. 4th and 5th ಇಲ್ಲಿ ಬ್ರಾಂಚ್ ಮಾಡಿದ್ದೀನಿ. ಸೊ ಇಟ್ಸ್ ಯೋರ್ ವಿಶ್, ನೀವು 4 ಕಾರ್ಬನ್ ಆದ್ರೂ ಬ್ರಾಂಚ್ ಮಾಡ್ಬೋದು. ದಟ್ ಈಸ್ 4th and 5th ಕಾರ್ಬನ್ ಆದ್ರೂ ಬ್ರಾಂಚ್ ಮಾಡ್ಬೋದು, ಅಥವಾ you can branch only 1 carbon. It's your wish. Eradu kuda iso. Iso is nothing but branch. So let's now write the number of hydrogens for this. Okay, so 5 carbon completed. So how many hydrogens? 12. So 1, 2, 3, 4, 5, 6, 7, 8, 9, 10, 11, 12. And here also you can see 1, 2, 3, 4, 5, 6, 7, 8, 9, 10, 11, 12. Illu kuda nodi 12 hydrogens ide. ಈ ಕಡೆ ಕೂಡ 12 ಹೈಡ್ರೋಜನ್ಸ್ ಇದೆ. ಸೊ ಎರಡೂ ಕೂಡ ಸ್ಟ್ರಕ್ಚರ್ ಫಾರ್ ಐಸೋಪೆಂಟೇನೆ. ಎರಡೂ ಕೂಡ ಐಸೋಪೆಂಟೇನೆ. ಕಾನ್ಸೆಪ್ಟ್ ಏನು ತಿಳ್ಕೊಳ್ಬೇಕು ನೀವು ಎಕ್ಸಾಮ್ ಅಲ್ಲಿ? ಮಿನಿಮಮ್ 3 ಕಾರ್ಬನ್ ಇರಬೇಕು ಅಂಡ್ ದೆನ್ ಐಸೋ ಅಂದ್ರೆ ಬ್ರಾಂಚ್ ಮಾಡಬೇಕು. ಏನಂತ ಇದ್ರೆ ಸಿಂಗಲ್ ಬಾಂಡ್ ಬರೀತೀರಾ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರ್ ಫಾರ್ ಐಸೋಪೆಂಟೇನ್ ಆರ್ ಎನಿ ಐಸೋ ಸ್ಟ್ರಕ್ಚರ್ಸ್. ಐಸೋ ಇಸ್ ನಥಿಂಗ್ ಬಟ್ ಬ್ರಾಂಚೆಡ್ ಚೈನ್. ಸೊ ಎರಡೂ ಕಡೆ ನೀವು ನೋಡ್ಬೋದು. ದೀಸ್ ಆರ್ ದ 2 possible structures of isopentane. Exam ಅಲ್ಲಿ ಈ ರೀತಿನೂ ಕೇಳ್ಬೋದು. Write the different possible structures of isopentane ಅಂತ ಕೇಳ್ಬೋದು. So this is also isopentane, this is also isopentane, but only writing straight chain is pentane. Only writing straight chain is pentane. Only when you branch it becomes isopentane. Okay, I hope ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೌ ಟು ರೈಟ್ ದ ಸ್ಟ್ರಕ್ಚರ್ ಫಾರ್ ಐಸೋಹೆಕ್ಸೇನ್ ಆ್ಯಂಡ್ ಆಲ್ಸೋ ಐಸೋಹೆಪ್ಟೇನ್. ಹೆಕ್ಸ್ ಅಂದರೆ 6 ಕಾರ್ಬನ್ ಇರುತ್ತೆ, ಹೆಪ್ಟ್ ಅಂದರೆ 7 ಕಾರ್ಬನ್ ಇರುತ್ತೆ. ಎರಡು ಕೂಡ ಟ್ರೈ ಮಾಡಿ ಆ್ಯಂಡ್ ಎಷ್ಟು ಪಾಸಿಬಲ್ ಸ್ಟ್ರಕ್ಚರ್ಸ್ನ ಬರಿಬೋದು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಎಸ್, ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಐಸೋಮರ್ಸ್. So ನೆನ್ಪಿಟ್ಕೊಳ್ಳಿ, isomers are the group of compounds which have the same molecular formula but we are writing different structures. ನೋಡಿ, different structures ಬರೆದಿದ್ದೀವಿ. Okay, structures are different, formula is same only. Okay, yes. So now let us understand the next concept, that is cycloalkanes. Very important, exam ಅಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಕೇಳುವಂತ ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನೋಡ್ಕೊಳ್ಳಿ. cycloalkanes ಅಂತ ಹೇಳಿದಾಗ they ask you name the group of hydrocarbons, saturated hydrocarbons and also unsaturated hydrocarbons which has the formula CnH2n ಅಂತ ಕೇಳ್ತಾರೆ. CnH2n ಇರುವಂತ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಯಾರು? ಸಿ ಚಿಲ್ಡ್ರನ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ unsaturated alkenes ಬರೆದಾಗ the general formula of alkene is CnH2n. Okay,
ಸೊ ಸೇಮ್ ಜನರಲ್ ಫಾರ್ಮುಲಾ ನಮ್ಮ ಸೈಕ್ಲೋ ಆಲ್ಕೇನ್ಸ್ಗೂ ಕೂಡ ಬರುತ್ತೆ. ಬಟ್ ಸೈಕ್ಲೋ ಆಲ್ಕೇನ್ಸ್ ಏನಾಗಿದೆ, ಇಟ್ ಈಸ್ ಸ್ಯಾಚುರೇಟೆಡ್, ಓಕೆ. ಬಟ್ ಆಲ್ಕೀನ್ಸ್ ಈಸ್ ಅನ್ಸ್ಯಾಚುರೇಟೆಡ್, ಇಟ್ ಈಸ್ ಅನ್ಸ್ಯಾಚುರೇಟೆಡ್. ನೆನ್ಪಿಟ್ಕೊಳ್ಳಿ, ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೈಕ್ಲೋ ಆಲ್ಕೇನ್ಸ್ ಇಸ್ ಸ್ಯಾಚುರೇಟೆಡ್. ಯಾಕೆ ಸ್ಯಾಚುರೇಟೆಡ್? ಏನ್ ಅಂತ ಬಂದಿದೆ. ವೆರೆವರ್ ದೆರ್ ಇಸ್ ಏನ್, ಇಟ್ ಇಸ್ ಸ್ಯಾಚುರೇಟೆಡ್. Wherever there is ain, it is saturated. Wherever it is ene, wherever it is ine, it is unsaturated. Okay. But ಈಗ CnH2n ಫಾರ್ಮುಲಾ ಕೇಳ್ತಾ ಇರೋದ್ರಿಂದ, so alkenes is CnH2n and cycloalkanes formula is also CnH2n. Okay. So as we are learning now about cycloalkanes ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. So let me teach you how to write the molecular formula and structural formula of cycloalkanes. First you have to know which is the first member of cycloalkane. First member. So cyclo ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೈಕ್ಲೋ ಅಂದ್ರೆ ಕ್ಲೋಸ್ಡ್ ಸ್ಟ್ರಕ್ಚರ್ ಇರಬೇಕು, ಕ್ಲೋಸ್ಡ್ ಸ್ಟ್ರಕ್ಚರ್. ಓಕೆ. ಆಲ್ಕೇನ್ಸ್ ಅಂದ್ರೆ ಏನು? ಸಿಂಗಲ್ ಬಾಂಡ್ ಇರಬೇಕು ಆ ಕ್ಲೋಸ್ಡ್ ಸ್ಟ್ರಕ್ಚರ್ ಅಲ್ಲಿ. ಓಕೆ. ಸೊ ಕ್ಲೋಸ್ಡ್ ಸ್ಟ್ರಕ್ಚರ್, ಸಿಂಗಲ್ ಬಾಂಡ್ ಇರಬೇಕು. ಓಕೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಟು ಮೇಕ್ ಕ್ಲೋಸ್ಡ್ ಸ್ಟ್ರಕ್ಚರ್ ಮಿನಿಮಮ್ ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ನೀಡೆಡ್? ಅಬ್ಸರ್ವ್ ಮಾಡಿ, 1 ಕಾರ್ಬನ್ ಇದೆ. ಕ್ಯಾನ್ ವಿ ಮೇಕ್ ಕ್ಲೋಸ್ಡ್ ಸ್ಟ್ರಕ್ಚರ್? ನೋ. 2 ಕಾರ್ಬನ್ಸ್ ಇದೆ. ಕ್ಯಾನ್ ವಿ ಮೇಕ್ ಅ ಕ್ಲೋಸ್ ಸ್ಟ್ರಕ್ಚರ್? ನೋ, ಬಿಕಾಸ್ ಓನ್ಲಿ 1 ಬಾಂಡ್ ಇಸ್ ಪಾಸಿಬಲ್ ಹಿಯರ್. ಸೊ ನಾವು ಲೆಟ್ ಅಸ್ ಗೋ ಫಾರ್ ಥರ್ಡ್ ಕಾರ್ಬನ್. ಸೊ ಥರ್ಡ್ ಕಾರ್ಬನ್ ನಾವು ಇಲ್ಲಿ ಬರ್ಕೊಳ್ಳೋ ಬದಲು ಲೆಟ್ ಅಸ್ ನಾವು ರೈಟ್ ಇನ್ ಅ ಡಿಫರೆಂಟ್ ಪೊಸಿಷನ್. ಲೆಟ್ಸ್ ರೈಟ್ ಹಿಯರ್. ಸೊ ಕ್ಯಾನ್ ವಿ ಮೇಕ್ ಅ ಕ್ಲೋಸ್ಡ್ ಸ್ಟ್ರಕ್ಚರ್? ಎಸ್, ಅಫ್ ಕೋರ್ಸ್ ವಿ ಕ್ಯಾನ್ ಮೇಕ್. ನೋಡಿ, ಕ್ಲೋಸ್ಡ್ ಸ್ಟ್ರಕ್ಚರ್, ಕ್ಲೋಸ್ ಆಗಿದೆ ಅಲ್ವಾ? ಸ್ಟ್ರಕ್ಚರ್ ಕ್ಲೋಸ್ ಆಗಿದೆ, ಈ ರೀತಿ ಸೈಕ್ಲಿಕ್ ಆಗಿದೆ. ಓಕೆ. ಸೈಕ್ಲೋ ಅಂದ್ರೆ ಸೈಕ್ಲಿಕ್, ಕ್ಲೋಸ್ ಆಗಿರಬೇಕು. ಸೊ ಟು ಮೇಕ್ ಕ್ಲೋಸ್ಡ್ ಸ್ಟ್ರಕ್ಚರ್ ವಿ ನೀಡ್ ಮಿನಿಮಮ್ 3 ಕಾರ್ಬನ್ ಆಟಮ್ಸ್. ಸೊ 3 ಕಾರ್ಬನ್ ಏನಾಗಿದೆ? ವರ್ಡ್ ರೂಟ್ ಪ್ರಾಪ್ ಆಗಿದೆ. 3 ಕಾರ್ಬನ್, ದ ವರ್ಡ್ ರೂಟ್ ಈಸ್ ಪ್ರಾಪ್. ಸೊ ವಿಚ್ ಇಸ್ ದ ಫಸ್ಟ್ ಮೆಂಬರ್ ದೆನ್? ದ ಫಸ್ಟ್ ಮೆಂಬರ್ ಆಫ್ cycloalkanes is cyclopropane. Cyclopropane is the first member of cycloalkane. How do you write structure? Structure is very easy. Formula kuda ನೆನ್ಪಿಟ್ಕೊಳ್ಳಿ. So cyclopropane's formula CnH2n. So n value ಏನಾಗಿರುತ್ತೆ? prop ಅಂದ್ರೆ 3 ಹಾಕ್ತೀರಾ. So it is C3 again H 2 into 3, it becomes C3H6. C3H6 is the formula for cyclopropane. ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಆಸ್ ಐ ಆಲ್ರೆಡಿ ಟೋಲ್ಡ್ ಯು. ನೋಡಿ, ಸೈಕ್ಲೋಪ್ರೋಪೇನ್ ಸ್ಟ್ರಕ್ಚರ್ ಹೇಗೆ ಬರೀತಾರೆ ಎಕ್ಸಾಮ್ ಅಲ್ಲಿ? ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ಓಕೆ. ಸಿ ಸೈಕ್ಲೋ ಅಂದ್ರೆ ಕ್ಲೋಸ್ಡ್ ಸ್ಟ್ರಕ್ಚರ್ ಇರುತ್ತೆ. ಪ್ರಾಪ್ 3 ಕಾರ್ಬನ್, ಏನ್ ಅಂದ್ರೆ ಸಿಂಗಲ್ ಬಾಂಡ್. ಸೊ ಸೈಕ್ಲೋ ಕ್ಲೋಸ್ಡ್ ಸ್ಟ್ರಕ್ಚರ್ ಅಲ್ಲಿ ಏನ್ ಬರೀತಾ ಇದೀವಿ? 3 ಕಾರ್ಬನ್, ಏನ್ ಅಂದ್ರೆ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ಓಕೆ. ಸೊ ಯು ಮಸ್ಟ್ ನೋ ದಟ್, ಐ ಟೋಲ್ಡ್ ಯು ಎವ್ರಿ ಕಾರ್ಬನ್ ಹ್ಯಾಸ್ 4 bonds surrounded by it. Okay. So this carbon is already done with 2. And how to write number of hydrogens? ಎಷ್ಟು ಹೈಡ್ರೋಜನ್ ಬರಿಬೇಕು ಅನ್ನೊಂದು ಕಾರ್ಬನ್ ಹತ್ರ ಅಂತ ಹೇಗೆ ಗೊತ್ತಾಗುತ್ತೆ? As already I told you, every carbon is surrounded by 4 bonds. So this carbon is now done with 1 and 2, left with 3 and 4. This is already done with 1 and 2, left with 3 and 4. This is already done with again 1 and 2 because covalent bond form ಮಾಡುತ್ತೆ ಕಾರ್ಬನ್. ಸೊ ಬಾಂಡ್ಸ್ ಏನಾಗ್ತಾ ಇದೆ? ಇಲ್ಲಿ ಶೇರ್ ಆಗ್ತಾ ಇದೆ, ಎಲ್ಲ ಕಡೆ ಶೇರ್ ಆಗ್ತಾ ಇದೆ. ಓಕೆ. ಸೊ ನಾವು ಲೆಟ್ಸ್ ರೈಟ್ ದ ಫಾರ್ಮುಲಾ, ದಟ್ ಇಸ್ ಸ್ಟ್ರಕ್ಚರಲ್ ಫಾರ್ಮುಲಾ ಒನ್ಸ್ ಅಗೇನ್. ನೋಡಿ, ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತೆ ಬರಿತಾ ಇದ್ದೀನಿ. ಸೊ C3 and H6 ಆಗಿರುತ್ತೆ. C3H6. ಸೊ ದಿಸ್ ಈಸ್ ಹೌ ಯು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ cyclopropane. I repeat, cyclo is nothing but closed chain. Prop andre 3 carbon. Ain andre every carbon should have the single bond. As we are writing single bond, this is saturated hydrocarbon. This is saturated. So this saturated hydrocarbon called cycloalkanes and alkenes both are having the same formula called CnH2n. Nenpirli. And the first member of cycloalkane is cyclopropane. Cyclopropane. So let me now teach one more and ನಾನು ಮಿಕ್ಕಿದ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಬರಿಬೇಕು ಅಂತ. I'll give you homework. Okay. The next, ಈಗ prop ಆಯ್ತು. First member is prop. Okay na? So which is the next member? The next member will be bute. ಯಾಕೆಂದ್ರೆ first word root ಪ್ರಕಾರ we have meth and then we have eth. So meth we can't make cyclo.
ETH we can't make cyclic structure, prop ಮಾಡಬಹುದು. So prop first member ಆದರೆ bute will be the next member. So the next member is same, we are writing cycloge or adding the butane, cyclobutane. So formula ಏನು cycloalkanes to CnH2n. So bute ಅಂದ್ರೆ ಏನಾಗಿರುತ್ತೆ 4. So C4H ಡೈರೆಕ್ಟ್ ಆಗಿ ಮಾಡೋಣ, 2 4s are 8 ಆಗುತ್ತೆ. ಇಲ್ಲಿ ಕೂಡ ನಾವು 4 ಹಾಕೊಳ್ತೀವಿ. So 2 4s are 8. So C4H8 is the formula for cyclobutane. So next, ಈಗ ಫಾರ್ಮುಲಾ ಕೊಟ್ಟಿದ್ದೀವಿ, ನೇಮ್ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ವೇಳೆ ಫಾರ್ಮುಲಾ ಗೊತ್ತಿಲ್ಲ, ಹೌ ಡು ಯು ರೈಟ್? ಜಸ್ಟ್ ಬೈ ಲುಕಿಂಗ್ ನೇಮ್ ಬರ್ಕೊಳ್ಳಿ, ವೆರಿ ಈಸಿ. ಸೈಕ್ಲೋ, ಸೈಕ್ಲಿಕ್ ಸ್ಟ್ರಕ್ಚರ್ ಬರೀತೀರಾ. ಬ್ಯೂಟ್, 4 ಕಾರ್ಬನ್ ಆಟಮ್ಸ್ ಬರೀತೀರಾ. ಏನ್, ಸಿಂಗಲ್ ಬಾಂಡ್ ಹಾಕೊಳ್ತೀರಾ. ಸೊ ಬ್ಯೂಟೇನ್, ಸೊ ಬ್ಯೂಟ್ ಅಂದರೆ 4 ಕಾರ್ಬನ್ ಆಟಮ್ಸ್. ಓಕೆ, ಸೊ ಈ ಥರ ಆದರೂ ಬರ್ಕೊಳ್ಬಹುದು. ಆರ್ ಯು ಕ್ಯಾನ್ ರೈಟ್ ದಿಸ್ ಫ್ಯಾಷನ್ ಆಲ್ಸೋ. ನೋಡಿ, ಹೀಗೂ ಬರ್ಕೊಳ್ಬಹುದು, 4 ಕಾರ್ಬನ್ ಆಟಮ್ಸ್. ಸೊ ಮೇನ್ ಏನ್ ನೇಮ್ ಅಂದರೆ ಯು ಹ್ಯಾವ್ ಟು ಮೇಕ್ ಅ ಕ್ಲೋಸ್ಡ್ ಸ್ಟ್ರಕ್ಚರ್. So write closed structure. Okay, you can see this is closed, and see, you can see this is also closed, this is also closed. Okay, so cyclic structure aitu, bute aitu, ane aitu. Now it's time to write the number of hydrogens. So every carbon will have 2 hydrogens, 2 hydrogens, 2 hydrogens. Nodi, so C4, 4 carbons, and also the 8 hydrogens, 4 carbon and also the 8 hydrogen. So this is how you write the cyclobutane. It is cyclobutane. Cyclo andre cyclic structure ಬರೀತಿದ್ದೀರಾ. ಬ್ಯೂಟ್ ಅಂದರೆ 4 ಕಾರ್ಬನ್ ಯೂಸ್ ಮಾಡಿಕೊಂಡು cyclic structure ಬರೀತಿದ್ದೀರಾ. ಎವ್ರಿ ಕಾರ್ಬನ್ ವಿಲ್ ಹ್ಯಾವ್ 2 ಬಾಂಡ್ಸ್. ಏನ್ ಅಂದರೆ ಸಿಂಗಲ್ ಬಾಂಡ್ಸ್ ಇರುತ್ತೆ. ಓಕೆನಾ? ಸೊ ಈಗ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೌ ಟು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ cyclopentane. Okay, let me write neatly here. So this hydrogen got disappeared. Okay, tricyclopentane, cyclopentane, and also cyclohexane. Cyclopentane and cyclohexane na try ಮಾಡಿ. Okay, so this is a homework for you. So try ಮಾಡಿ and structures ನಿಮಗೆ ಬರೆಯೋಕೆ ಬಂತಾ ಅಂತ ನೀವು ಹೇಳಬೇಕು. So in today's class you have learnt about the concept called the isomers and also cycloalkanes. Isomers revise ಮಾಡಿ, group of hydrocarbons or the compounds which have same molecular formula but different structural formula. ಈ sentence underline ಮಾಡಿ because valuation ಮಾಡಬೇಕಾದ್ರೆ we give more importance for it. First member of isomers are butane. Okay, so because you can see the butane having same molecular formula, different structures it has this structure and also this structure, same molecular formula. Next you understood about cyclo, that is not cyclo, isopentane. So you can see isopentane, C5H12 is the formula, pentane formula ne isopentane go ಆಗಿರುತ್ತೆ. So we have same molecular formula but different structures. We have seen 3 different structures. So then we have understood cycloalkanes. Cycloalkanes ಅಲ್ಲಿ first member is cyclopropane, molecular formula of cycloalkane is CnH2n, and you also have understood about cyclobutane. Okay, first member is cyclopropane and second member is cyclobutane. So try writing cyclopentane and also cyclohexane. I hope you found this video useful, my dear students. So videoದಲ್ಲಿ ಹೇಳ್ಕೊಟ್ಟಂತ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. So in the next video series I am coming up with the next concept of the lesson called carbon and its compounds. So thank you for watching my video. So keep supporting me and let's meet in the next video. Until then, take care.